ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೇಸನ್ ಲಾಡು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇನು ಸಿಂಪಲ್ ರೆಸಿಪಿ ಇದೆ, ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಈ ರೀತಿ ಬೇಸನನ್ನು ತೊಗೊಂಡಿದ್ದೀನಿ. ಒಂದು 2 ಕಪ್ಸ್ನಷ್ಟು ನಾನು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಗ ಇದನ್ನು ಈ ರೀತಿಯಾಗಿ ಒಂದು ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ತಿದ್ದೀನಿ. 2 ಕಪ್ಸ್ ಕಡಲೆ ಹಿಟ್ಟಿಗೆ ನಾನು 1 ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ನೋಡಿ ಎಲ್ಲ ಒಂದು ಸಮನೆ ಹಾಕಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಇದನ್ನು ತುಪ್ಪದ ಜೊತೆ ಈ ಕಡಲೆ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಮನೆ ಎಲ್ಲ ತುಪ್ಪ ಹಾಕಬೇಡಿ, ಸೊ ಅದು ತುಂಬ ಮತ್ತು ಮಾಯಿಸ್ಟ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಬರಬೇಕದು. ಈ ರೀತಿ ಸ್ವಲ್ಪ ಹುಡಿ ಇದ್ದರೆ ನಿಮಗೆ ಲಡ್ಡು ಕಟ್ಟಲಿಕ್ಕೆ ಚಲೋ ಆಗುತ್ತೆ ಅಂತ. ನೋಡಿ, ಇವಾಗ ಸ್ವಲ್ಪ ಅದು ನೋಡಿ ಅದರ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ. ಹೀಗೆ ನೋಡಿ, ಇವಾಗ ಈ ರೀತಿ ಕೈ ಆಡಿಸ್ತಾನೆ ಇರಿ, ಅಂದರೆ ಹಿಟ್ಟಿನ ವಾಸನೆ ಹೋಗಬೇಕು, ಅಂದರೆ ನಿಮಗೆ ಲಾಡು ಚೆನ್ನಾಗಿ ಬರುತ್ತೆ. ಇವಾಗ ಅದಕ್ಕೆ ನಾನು 1 ಕಪ್ನಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪುಡಿಯನ್ನು ಇದಕ್ಕೆ ಈ ರೀತಿಯಾಗಿ ಸೇರಿಸ್ಕೊತಿದ್ದೀನಿ. ಹೀಗೆ ಸೇರಿಸ್ಕೊಂಡು ಮತ್ತೆ ಇವಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಸಕ್ಕರೆ ಹಾಕೊಂಡ್ಮೇಲೆ ಯಾವ ರೀತಿಯಾಗಿದೆ ಇದು. ಈ ರೀತಿ ಸ್ವಲ್ಪ ಎಲ್ಲ ಅದ್ರದ್ದೇನು ವೆಟ್ನೆಸ್ ಇದೆ ಅದು ಹೋಗಿ ಸ್ವಲ್ಪ ಈ ರೀತಿ ಮಾಯಿಸ್ಟ್ ಇರಬೇಕು. ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಆ ರೀತಿ ಇರಬೇಕು. ನೋಡಿ, ಈ ರೀತಿಯಾಗಿ ನಾನು ಎಷ್ಟು ಇಟ್ಬೇಕು, ನಿಮಗೆ ಯಾವ ಸೈಜ್ ಬೇಕೋ ಅದು ನೋಡಿ ಆಮೇಲೆ ಆ ರೀತಿ ಲಡ್ಡು ಕಟ್ಕೊಂಡು ಅದಕ್ಕೆ ನಡುಕ್ಕೆ ದ್ರಾಕ್ಷಿ ಅಥವಾ ಪಿಸ್ತಾ ಏನು ನೀವು ಡ್ರೈ ಫ್ರೂಟ್ಸ್ ಇಟ್ಕೊಂಡ್ರೆ ಈ ರೀತಿಯಾಗಿ ತುಂಬ ರುಚಿಕರವಾಗಿರುವಂಥ ಬೇಸನ್ ಲಡ್ಡು ನೀವು ಯಾವುದೇ ಹಬ್ಬಕ್ಕೆ ಅಥವಾ ಆಮೇಲೆ ಯಾವುದೇ ನಿಮ್ಗೆ ತಿನ್ಬೇಕು ಅನ್ಸಿದಾಗ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್.